ವಾಸ್ತು ಪಿರಮಿಡ್ ಅಂತ ಹೇಳ್ತಾರೆ ಇದಕ್ಕೆ. ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ದುಡ್ಡು ಉಳಿತಾ ಇಲ್ಲ, ಕೊಟ್ಟಿದ್ದ ದುಡ್ಡು ಜಲ್ದಿ ವಾಪಸ್ ಬರ್ತಾ ಇಲ್ಲ, ಮನೆ ಒಳಗಡೆ ನೆಮ್ಮದಿಲ್ಲ ಅಂಥವರಿಗೆ ಈ ವಾಸ್ತು ಪಿರಮಿಡನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಏನು ಮಾಡೋದು ಅವಶ್ಯಕತೆ ಇಲ್ಲ, ಪುನಸ್ಕಾರ ಏನು ಮಾಡೋದು ಅವಶ್ಯಕತೆ ಇಲ್ಲ. ನಾವೇ ಇದಕ್ಕೆ ಜೀವಕಳವನ್ನು ತುಂಬಿ ಇದಕ್ಕೆ ನಾವೇ ಪೂಜಾ ಪುನಸ್ಕಾರವನ್ನು ಮಾಡಿ ಇದಕ್ಕೆ ಏನು ಹೋಮ ಹವನಗಳನ್ನು ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮದು ಹೆಸರು, ನಿಮ್ಮದು ಫೋಟೋ ಕಳಿಸಿದ್ರೆ ಸಾಕು. ಆ ಪ್ರಕಾರದಲ್ಲಿ ನಾವು ಗುರುಗಳು ಸಂಕಲ್ಪನ ಮಾಡಿ ಇದಕ್ಕೆ 1 ದಿನ ಇಲ್ಲ 2 ದಿನ ನಾವು ಟೈಮ್ ನೋಡಿಕೊಂಡು ಈ ಶಕ್ತಿ ದೋಷ ಅಂತೇಳಿದೆ ನಾವು ನಿಮ್ಮಲ್ಲಿರ್ತಕ್ಕಂಥ ಯಂತ್ರಗಳು ಮಾಡಿದ್ದಾರೆ, ಮಂತ್ರಗಳು ಮಾಡಿದ್ದಾರೆ, ಊಟ ಸೇರ್ತಾ ಇಲ್ಲ, ಆರೋಗ್ಯದಲ್ಲಿ ನರ ದೌರ್ಬಲ್ಯ ಆಗ್ತಾ ಇದೆ, ಬಾಡಿ ವೀಟ್ ಆಗ್ತಾ ಇದೆ, ಸಮಾಧಾನ ಇಲ್ಲ ಅಂದ್ರೆ ನೀವು ಎಲ್ಲಿ ಮಲ್ಕೊಂತೀರಿ ಅದೇ ರೂಮ್ ಹತ್ರ ನೀವು ಇಟ್ಟುಕೊಂಡು ಈಶಾನ್ಯ ಜಾಗದಲ್ಲಿ ಕುಬೇರ ಜಾಗದಲ್ಲಿ ಇಟ್ಟು ನೀವು ಮಲ್ಕೊಂಡಿದ್ದ ನಿಜ ಆದರೆ ನಿಮ್ಗೆ 100ಕ್ಕೆ 100 ಇದು ಪರಿಹಾರ ಆಗುತ್ತೆ. ಲಕ್ಷಾಂತರ ಜನ ತಗೊತಾ ಇದ್ದಾರೆ, ಇದರಲ್ಲಿ ಲಕ್ಷಾಂತರ ಜನ ಪಡ್ಕೊತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲರಿಗೆ ಒಳ್ಳೇದಾಗಲಿ, ನಮಗೆ ಗುರುಗಳು ಹೇಳಿದರು ಈ ಥರ ಒಬ್ಬರಿಗೆ ತಲುಪಿಸಿ ಗುರುಗಳೇ, ಅವ್ರಿಗೆ ಜನಗಳಿಗೆ ಪಬ್ಲಿಕ್ ಮಾಡಿ ಇದು ನೋಡಲಿ, ತಗೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತದೆ. ಇದು ನಾನತಿರಿ ನಾವು ಪೂಜೆಯನ್ನು ಮಾಡಿ ನಿಮಗೆ ಕಟ್ಟು ಕಳಿಸ್ತೀವಿ. ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ನಿಮ್ಮ ಫೇಸ್ ರೆಡಿಂಗ್ ಅಂದರೆ ನೀವು ಇರ್ತಕ್ಕಂಥ ಜಾಗ ಹೇಳಿದ್ರೆ ಸಾಕು, ಇದಕ್ಕೆ ಪಕ್ಕ ಪ್ಯಾಕ್ ಮಾಡಿ ನಿಮ್ಮ ಮನೆ ಅಡ್ರೆಸ್ಗೆ ತಲುಪಿಸ್ತೀವಿ. ಅಕಸ್ಮಾತ್ ನೀವು ಬರೋಕ್ಕಾದ್ರೂ ಸತೆ ನಮ್ಮ ಹತ್ರ 1 ದಿವಸ ಮುಂಚಿತವಾಗಿ ನೀವು ಫೋನ್ ಮಾಡಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಇದು ಪೂಜಾ ಪುನಸ್ಕಾರ ಮಾಡಿ ಹಿರಿಯ ಗುರುಗಳಂದ್ರೆ ಆ ದಿನ ನಿಮ್ಗೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಪೂಜೆ ಮಾಡಿ ನಾವು ರೆಡಿ ಮಾಡಿಟ್ಟಿರ್ತೀವಿ, ಬಂದು ನೀವು ತೊಗೊಂಡು ಹೋಗ್ಬೋದು. ಮನೆ ಸತಿಪತಿ ಇರತಕ್ಕಂಥ ಜಾಗದಲ್ಲಿ, ಇಲ್ಲ ಹಾಲು ಒಳಗಡೆ, ಇಲ್ಲ ದೇವರ ಕೋಣೆಯಲ್ಲಿ, ಇಲ್ಲ ಅಗ್ನಿ ಮೂಲೆಯಲ್ಲಿ, ಎಲ್ಲಾದರೂ ಇಡಿ. ಎಲ್ಲದಕ್ಕೂ ಗ್ರಹಗತಿಗಳಿಗೆ ಇದು 9ಕ್ಕೆ ಸಂಬಂಧಪಟ್ಟತಕ್ಕಂಥ ವಾಸ್ತು ಪಿರಮಿಡ್ ಅಂತ ಹೇಳ್ತೀವಿ. ತಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ.